ನಿಮಗೆ ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲ, ನಮ್ಗೆ ಗೊತ್ತಿದೆ. ಯಾಕಂದರೆ ಅವ್ರು ತೀರ್ಕೊಂಡಾಗ ಅವರು ಮಣ್ಣು ಮಾಡೋಕ್ಕೂ ಡೆಲ್ಲಿಯಲ್ಲಿ 3 ಅಡಿ 6 ಅಡಿ ಜಾಗ ಕೊಡಲಿಲ್ಲ, ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ. ನೀವು ಅವ್ರ ಮೇಲೆ ಕ್ಯಾಂಡಿಡೇಟ್ ಹಾಕಿ ಹೀನಾಯವಾಗಿ ಸೋಲಿಸ್ತೀರಿ. ಮತ್ತು ಯಾರು ಅಂಬೇಡ್ಕರ್ನ ಸೋಲಿಸಿದ್ರೋ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವ ಮಾಡಿದ್ರಿ. ಅಂದರೆ ಅಷ್ಟು ದ್ವೇಷ ಮಾಡ್ತೀರ ಅಂಬೇಡ್ಕರ್ ಮೇಲೆ, ಓಟ್ಗೋಸ್ಕರ ಪ್ರೀತಿ ಮಾಡ್ತೀರ. ರಿಯಲ್ ಆಗಿ ನೀವು ಅವ್ರನ್ನ ದ್ವೇಷ ಮಾಡುವಂಥ ಕಾಂಗ್ರೆಸ್ ಸಂಸ್ಕೃತಿ ಇದು. ಈ ರೀತಿ OBCಗೆ ಒಂದು ಅನ್ಯಾಯ ಮಾಡೋಕ್ಕೆ ಹೊರಟಿರುವಂಥ ಕಾಂಗ್ರೆಸ್ನ ನೀತಿಯನ್ನು ನಾವು ಖಂಡಿಸ್ತೀರಿ. ಅದೇ ರೀತಿ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಅವರ ಅಡ್ವೈಸರ್ ಯಾರೋ ಹೇಳಿದಾನಲ್ಲ ಒಬ್ಬ, ಅವನ ಸ್ಯಾಮ್ ಪಿತ್ರೋಡನ ಹಾಂ, ನಮ್ಮಲ್ಲಿ ತಿಥಿಗೆ ಹೆಸರಿಡ್ತಾರೆ, ಪಿತ್ರೋಡೆ ಅಂತ. ಹಾಂ, ಪಿತೃಗಳಿಗೆ ಒಡೆ. ನಮ್ಮಲ್ಲಿ ಹಿಂದೂಗಳಲ್ಲಿ ಪಿತೃಗಳಿಗೆ ಅಂದರೆ ಪಿತೃಡೆ ಇಡ್ತೀರಿ ಅಲ್ಲನಪ್ಪ, ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಒಡೆ ಇಡ್ತೀರಿ, ಪಿತೃಡೆ. ಆ ಕಾಂಗ್ರೆಸ್ನ ಆ ಪಿತೃಡೆ ನಮಗೆ ಎಡೆ ಇಕ್ಕಕ್ಕೆ ಬಂದವ ನಿಂಗೆ ಮನುಷ್ಯ. ಪಿತ್ತಾರ್ಜಿತ ಆಸ್ತಿಯನ್ನ ಸರ್ಕಾರಕ್ಕೆ ಕೊಡ್ಬೇಕಂತ 55%. ಅಂದರೆ ನಮಗೆ ಇಟ್ನಲ್ಲ ಈಗ ಏನದು ಪಿತೃಡೆ, ಅಂದರೆ ಪಿತ್ತಾರ್ಜಿತ ಆಸ್ತಿ ನಮ್ಮದು, ಅದಕ್ಕೆ ತರ್ಪಣ ಈಗ ಪಿತೃಡೆ. ಅದು ಈ ಕಾಂಗ್ರೆಸ್ ಅವ್ರ ಗಿಫ್ಟು. ಅವರು ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ವಿದೇಶದಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ಪರವಾಗಿ ಡೈಲಿ ಬ್ಯಾಟಿಂಗ್ ಮಾಡಿದ್ಮೇಲೆ ನರೇಂದ್ರ ಮೋದಿಯವ್ರ ಬಗ್ಗೆ ಏನೇನು ಪದ ಬಳಸಬೇಕೋ ಅಷ್ಟು ಕೆಟ್ಟ ಪದ ಬಳಸೋವಾಗ ಇವ್ರಿಗೆ ಅವರು ಗುರು, ಅಡ್ವೈಸರ್. ಇವ್ರಿಗೆ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಅಡ್ವೈಸರ್ ಅವನು, ಇವಾಗಲ್ಲ ಭಾಳ ವರ್ಷದಿಂದ ಅಡ್ವೈಸರು. ಈಗ ಅವನು ಯಾರು ಅಂತಾರೆ, ಮೊನ್ನೆ DK ಶಿವಕುಮಾರ್ ಹೇಳೋದು ಅವನು ಯಾರು ಅಂತ ಕೇಳ್ತಾರೆ. ಅವರೇ ಅಪ್ಪ ನಿಮ್ಮ ಗುರು, ಸೋನಿಯಾ ಗಾಂಧಿಯವರ ಗುರು ಅವರು. ರಾಜೀವ್ ಗಾಂಧಿಗೆ ಫ್ರೆಂಡು, ಕ್ಲಾಸ್ಮೇಟು, ಅಡ್ವೈಸರ್. ರಾಹುಲ್ ಗಾಂಧಿಗಲ್ಲ, ರಾಜೀವ್ ಗಾಂಧಿಗೆ ಇವ್ರಿಗೂ ಅಡ್ವೈಸರ್, ರಾಹುಲ್ ಗಾಂಧಿಗೂ ಅಡ್ವೈಸರ್ ಅವರು ಈಗ ನಮ್ಮ ಪಿತ್ರಾರ್ಜಿತ ಆಸ್ತಿಗೆ ತರ್ಪಣ ಅಂದರೆ ಒಡೆ ಇಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. 55% ಕೊಡಬೇಕು ಅಂತ. ಇಮಿಡಿಯೇಟಾಗಿ ನಾವು ಇಲ್ಲಿ ಸುದ್ದಿ ಆದ ತಕ್ಷಣವೇ ಅಲ್ಲಿ ಅವನ ಸ್ಟೇಟ್ಮೆಂಟು, ಅದು ನನ್ನ ಯಾಕೆ ಹೇಳೋವಾಗೆ ಹೇಳ್ಬೇಕಾಯ್ತು. ಅವನು ಮಾಧ್ಯಮದಲ್ಲಿ ಹೇಳೋವಾಗೆ ಇದಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ಸಂಬಂಧ ಇಲ್ಲ, ಇದು ನನ್ನ ಹೇಳಿಕೆ ಅಂತ ಹೇಳಿದ್ನಾ? ಯಾವಾಗ ಇದು ಸುದ್ದಿ ಆಯಿತು, ಯಾವಾಗ ಪ್ರಧಾನಮಂತ್ರಿಗಳು ಇದನ್ನು ವಿಷಯ ತಗೊಂಡ್ರು, ಆಗ ಅಲ್ಲಿಂದ ಕ್ಲಾರಿಫಿಕೇಶನ್, ಇಲ್ಲಿಂದ ಫೋನ್ ಹೋಗೈತಿ. ಇಲ್ಲಿಂದ ಯಾರು ಫೋನ್ ಮಾಡಿದವರು? ಅವರು ಭಾರತದಿಂದ ಅವನಿಗೆ ಫೋನ್ ಮಾಡಿ ಈ ಹೇಳಿಕೆಯನ್ನು ಬದಲು ಮಾಡು ಅಂತ ಹೇಳಿದವರು ಯಾರು? ನೀವೇ ತಾನೇ, ಕಾಂಗ್ರೆಸ್ ಅವರು. ಅಂದರೆ ನಮ್ಮ ಪಿತ್ತಾರ್ಜಿತವಾಗಿ ಬಂದಂಥ ಆಸ್ತಿ ಮತ್ತೆ ನಾವು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿನ ಎಡಬಿಡಂಗಿ ನೀತಿಯನ್ನು ತೋರಿಸ್ತದೆ. ಒಂದು ರೀತಿ ತೊಗಲಕ್ ಸರ್ಕಾರ ಇದು. ಒಂದು ಹೇಳಿಕೆ ಮಾಡೋದು, ತಿರುಗಿ ರಿವರ್ಸ್ ಹೊಡೆಯೋದು, ಇದೊಂದು ರೀತಿ ತೊಗಲಕ್ ಸರ್ಕಾರ ಅಂತ ಅನಿಸ್ತೈತೆ. ಮತ್ತು ಕಾಂಗ್ರೆಸ್ ಅವರು ಈ ST SC ಸಮುದಾಯಕ್ಕೆ ಮೀಸಲಿಟ್ಟಂತ 25,396 ಕೋಟಿಯನ್ನು ನುಂಗಿ ನೀರು ಕುಡಿದವ್ರು ಇವರು. ಏನು ಸಂವಿಧಾನನೇ ಬದಲು ಮಾಡಕ್ಕೆ ಹೊರಟಿರೋಂಥ ಕಾಂಗ್ರೆಸ್ ಅವರು ಸಂವಿಧಾನವನ್ನೇ ಬದಲು ಮಾಡೋಕ್ಕೆ, ಅಂದರೆ ಮುಸ್ಲಿಮರಿಗೆ ಮೀಸಲಾತಿ ಕೊಡೋಕ್ಕೆ ಹೊರಟಿರೋವಂಥವ್ರು SC ST ಹಣಕ್ಕೂ ಕನ್ನ ಹಾಕಿದ್ದಾರೆ. 25,396 ಕೋಟಿ SC STಗೆ ಇಟ್ಟಂಥ ಮೀಸಲಿ ಹಣವನ್ನು ನುಂಗದಂಥ ನುಂಗಣ್ಣಗಳು ಈ ಕಾಂಗ್ರೆಸ್ ಅವರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.